ಸುದ್ಗುಂಟೆಪಾಳ್ಯ ಶ್ರೀ ಪಾಕತೋಪು ಮುನೀಶ್ವರ ದೇವಸ್ಥಾನದಲ್ಲಿ ಧರ್ಮದರ್ಶಿಗಳಾದ ಶ್ರೀ ಎಸ್.ಎಲ್. ಶ್ರೀನಾಥ್ ರವರು ಹಾಗೂ ಕವಿತಾ ಶ್ರೀನಾಥ್ ರವರ ನೇತೃತ್ವದಲ್ಲಿ ಮಹಾಶಿವರಾತ್ರಿ ಉತ್ಸವದ ಪ್ರಯುಕ್ತ ವಿಶೇಷ ಪೂಜೆ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಶ್ರೀ ಪಾಕತೋಪು ಮುನೀಶ್ವರ ಸ್ವಾಮಿಗೆ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು. ಮುಖ್ಯ ಅತಿಥಿಗಳಾಗಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರು. ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಹಾಗೂ ಇದೇ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಭಕ್ತಿ ಭಾವದಿಂದ ಶ್ರೀ ಪಾಕತೋಪು ಮುನೀಶ್ವರ ದೇವರ ದರ್ಶನ ಪಡೆದರು. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಎಲ್ಲ ನನ್ನ ಪ್ರೀತಿಯ ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ಹಾಗೂ ನನ್ನ ಮಹಿಳಾ ಸ್ನೇಹಿತರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು 21ನೇ ವರ್ಷದ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ನಮ್ಮ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಪರಮಶಿವನಿಗೆ ಪಂಚಾಮೃತ ಅಭಿಷೇಕ, ಮಹಾರುದ್ರಾಭಿಷೇಕ, ಮಹಾ ಅಲಂಕಾರ, ಅದಾದಮೇಲೆ ಮಹಾಮಂಗಳಾರತಿ, ಅದಾದಮೇಲೆ ಕಂಟಿನ್ಯೂಸ್ ಆಗಿ ತೀರ್ಥ ಪ್ರಸಾದ ವಿನಿಯೋಗ ನಡೀತಾನೆ ಇದೆ. ಭಕ್ತಾದಿಗಳು ಬೆಳಗ್ಗಿನಿಂದನೂ ಇವಾಗಿನವರೆಗೂ ಹೀಗೆ ಇದ್ದಾರೆ. ಇದೇ ಕ್ರೌಡು ಬೆಳಗ್ಗಿನಿಂದನೂ ಬರ್ತಾ ಇದೆ. ಈ ಒಂದು ಸಕ್ಸಸ್ಫುಲ್ ಆಗಿ ಈ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯೋಕ್ಕೆ ಕಾರಣ ನನ್ನ ಗುರುಗಳಾದ, ನನ್ನ ತಂದೆ ಸಮಾನರಾದ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣವರವರು, ಅವರ ಆಶೀರ್ವಾದದಿಂದ, ಅವರ ಒಂದು ಎನ್ಕರೇಜ್ಮೆಂಟಿಂದ ಈ ಒಂದು ಕಾರ್ಯಕ್ರಮಗಳು ನಮ್ಮ ದೇವಸ್ಥಾನದಲ್ಲೇ ಆಗಲಿ ಅಥವಾ ನಾವು ಮಾಡುವಂಥ ನಮ್ಮ ಕಲ್ಪತರು ಫೌಂಡೇಶನ್ ವತಿಯಿಂದ ಸಮಾಜಮುಖಿ ಕೆಲಸಗಳೇ ಆಗಲಿ, ಅವರ ಒಂದು ಎನ್ಕರೇಜ್ಮೆಂಟಿನಿಂದನೇ ಇಷ್ಟು ಗ್ರ್ಯಾಂಡ್ ಸಕ್ಸಸ್ ಆಗಿ ನಡೀತಾ ಇರೋದು. ಅಣ್ಣ ಅವ್ರಿಗೆ ನಾನು ಸದಾಕಾಲ ಚಿರಋಣಿಯಾಗಿರ್ತೇನೆ. ಬೆಳಗ್ಗೆಯಿಂದನೂ ಸಹಸ್ರಾರು ಗಣ್ಯರು ಮತ್ತು ಭಕ್ತಾದಿಗಳು ದೇವರ ದರ್ಶನವನ್ನು ಪಡ್ಕೊತಾ ಇದ್ದಾರೆ. ನಮ್ಮ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದ್ರೆ, ವಾರಣಾಸಿಯ ಕಾಶಿ ಕ್ಷೇತ್ರದಿಂದ ಅಲ್ಲೇ ಕಾಶಿ ಸ್ವಾಮಿಯ ಸನ್ನಿಧಾನದಲ್ಲಿ ಕಾಶಿ ಲಿಂಗವನ್ನು ನಾವು ಪೂಜೆ ಮಾಡಿಕೊಂಡು ತೊಗೊಂಬಂದು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಭಕ್ತಾದಿಗಳು ಅವರ ಕೈಯಿಂದನೇ ಅಲ್ಲಿ ಶಿವಲಿಂಗಕ್ಕೆ ಜಲವನ್ನು ಮತ್ತು ಹಾಲನ್ನು, ಇತರೆ ಶಿವನಿಗೆ ಇಷ್ಟವಾದ ಪದಾರ್ಥಗಳನ್ನು ಅರ್ಪಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋದು ಇಲ್ಲೊಂದು ವಿಶೇಷತೆ. ಹಾಗಾಗಿ ನಾನು ಸಹ ಇವತ್ತಿನ ದಿನ ಉಪವಾಸ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಇಲ್ಲಿ ದೇವರ ದರ್ಶನಕ್ಕೆ ಅಂತ ಬಂದಿರೋಂಥ ಭಕ್ತಾದಿಗಳೇ, ಅವ್ರ ಕುಟುಂಬದವರಿಗೆ ಭಗವಂತ ಆರೋಗ್ಯ, ಆಯಸ್ಸು, ದೀರ್ಘಾಯಸ್ಸು, ಸುಖ, ಶಾಂತಿ, ನೆಮ್ಮದಿ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಈ ಸಮಯದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ.